ಇದು ನಮ್ಮ ಪಾದಯಾತ್ರೆ ಬಂದು 11ನೇ ವರ್ಷದ್ದು. ಎಲ್ಲರ ಭಕ್ತರು ಸೇರಿ ನಾವು ಪ್ರತಿ ವರ್ಷನೂ ಆ ಗೋವಿಂದ ದರ್ಶನ ಮಾಡೋಕ್ಕೆ ಹೋಗ್ತಾ ಇದ್ವಿ. ಇದರಲ್ಲಿ ನಮ್ಗೆ ಊಟ ತಿಂಡಿಗೆ ಎಲ್ಲ ಸ್ನೇಹಿತರು ನಮಗೆ ಸಹಾಯ ಮಾಡಿ ಇವಾಗ ನಮ್ಮನ್ನ ಕಳಿಸ್ಕೊಡ್ತಾರೆ. ನಾವು 7 ದಿನಗಳ ಪಾದಯಾತ್ರೆ ಮಾಡಿ ಆ ವೆಂಕಟರಾಮ ಸ್ವಾಮಿ ದರ್ಶನವನ್ನು ಮಾಡಿ ಬರ್ತಾ ಇದ್ದೀವಿ. ದೇವರು ನಮ್ಗೆ ಸದಾ ಕೃಪೆ ತೋರ್ತಾ ಇದ್ದಾರೆ. ಯಾವುದೇ ತೊಂದರೆ ಇಲ್ಲದೆ ನಮ್ಮನ್ನ ನಡೆಸ್ತಾ ಇದ್ದಾರೆ. ಮುಂದೇನು ನಡೆಸ್ತಾರೆ. ದೇವರು ಎಲ್ಲ ಒಳ್ಳೇದ್ ಮಾಡಿ ಅಂತ ನಾವು ಕೇಳ್ಕೊಂತ ಇದ್ದೀವಿ. ಕಳೆದ ಬಾರಿಗಿಂತ ಈ ಬಾರಿ ಒಂದು ಮಹಿಳೆಯರು ಜಾಸ್ತಿ ಬರ್ತಾ ಇದ್ದಾರೆ. ಮಹಿಳೆಯರು ಕೂಡ ಜಾಸ್ತಿ, ಮಹಿಳೆ ತುಂಬಾ ಜನ ಬರೋ ಇದಿದೆ ನಮ್ ಜೊತೆ. ಆದ್ರೆ ಅನುಕೂಲಗಳು ಕಮ್ಮಿ ಇರೋದ್ರಿಂದ ನಾವೊಂದು 60ರಿಂದ 70 ಜನನ ಪ್ರತಿ ವರ್ಷನೂ ಕರ್ಕೊಂಡು ಹೋಗ್ತಾ ಇದೀವಿ. ನಮ್ಗೆ ಯಾಕಂದ್ರೆ ಚೌಲ್ಟ್ರಿಗಳು, ಟಾಯ್ಲೆಟ್ಗಳು, ನೀರು ಇದರ ವ್ಯವಸ್ಥೆ ಸ್ವಲ್ಪ ಕಷ್ಟ ಆಗೋದ್ರಿಂದ ನಾವು ಒಂದು 60-70 ಜನನ ಕರ್ಕೊಂಡು ಹೋಗ್ತಾ ಇದೀವಿ. ಸುರೇಶ್ ಗೌಡ್ರು ಬರ್ಬೇಕಾಯ್ತು, ಸಚಿವರು ಬರ್ಬೇಕಾಯ್ತು, ಶಾಸಕರು ಬರ್ಬೇಕಾಯ್ತು ಸರ್, ಬರೋ ನಿರೀಕ್ಷೆ ಇದೆಯಾ? ಬಂದು ನಮ್ಮನ್ನ ಪ್ರತಿ ವರ್ಷನೂ ನಮ್ಮ ಸುರೇಶ್ ಗೌಡ್ರು ಆಗಲಿ, ರಾಘವನವರಾಗ್ಲಿ, ಗೋಪಾಲಂದನವರಾಗ್ಲಿ, ಅಶ್ವಥ್ ನಾರಾಯಣ್ ಸರ್ ಆಗ್ಲಿ ಹಾರೈಸ್ತಾ ಇದ್ರು. ಕೆಲಸ ಕಾರ್ಯಗಳ ನಿಮಿತ್ತ ಬರೋರು ಬರ್ತಾನೆ ಇದ್ದಾರೆ. ನಮ್ಮ ಇವಾಗ ನೆಲಮಂಗಲ MLA ಅವರು, ಮಾಜಿ MLA ಶ್ರೀನಿವಾಸ ಮೂರ್ತಿ ಅವರು ಬಂದಿದ್ರು, ನಮ್ಮ ಕುಮಾರೇಗೌಡರು ಬಂದಿದ್ರು, ಮಹಾಲಕ್ಷ್ಮಿ ರೆಸಿಡೆನ್ಸ್ ಫಾರಂನ ಅಧ್ಯಕ್ಷರು ಬಂದಿದ್ರು. ಎಲ್ಲ ಸಾಮಾನ್ಯವಾಗಿ ಬರ್ತಾ ಇರ್ತಾರೆ, ನಮ್ಮನ್ನ ಬೀಳ್ಕೊಡ್ತಾ ಇರ್ತಾರೆ. ಅವರೆಲ್ಲ ಒಳ್ಳೇದಾಗ್ಲಿ, ಶುಭವಾಗ್ಲಿ. ಬರ್ದೇನವ್ರಿಗೂ ಸಹ ಕೆಲಸ ಕಾರ್ಯಗಳು ಇರೋದ್ರಿಂದ ಬಂದಿಲ್ಲ, ಅವ್ರಿಗೂ ಸಹ ಶುಭವಾಗ್ಲಿ ಅಂತ ನಾವು ಕೇಳ್ಕೊಂತ ಇದ್ದೀವಿ ಸರ್.